ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನೀವನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಈಗ ಥಿಯರಿ ಎಲ್ಲ ಮುಗಿಸಿದ್ದೀರಾ, ಪ್ರಾಕ್ಟಿಕಲ್ಸ್ ಮುಗಿಸಿದ್ದೀರಾ, ಈಗ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ, ಓದ್ತಾ ಇದ್ದೀರಾ. ಸೊ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿ ಮೇಡಮ್ ಅಂತ ಕೇಳಿದ್ರು. ಹಾಗಾಗಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಥರ್ಡ್ ಸೆಮ್ಮಲ್ಲಿ ನಿಮಗೆ ಸ್ಟೀರಿಯೋಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ 2 ಸಬ್ ಯೂನಿಟ್ ಬರುತ್ತೆ. ಒಂದಕ್ಕೆ ಜಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಆಲ್ರೆಡಿ ಜಮೆಟ್ರಿಕಲ್ ಐಸೋಮರ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಪ್ಟಿಕಲ್ ಐಸೋಮರ್ಸ್ ಬಗ್ಗೆ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು Chaya. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು ಖುಷಿ ವಿಚಾರ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕೆ ಅದು 1000 ವಿಡಿಯೋಸ್ ಆಯಿತು. ಸೊ ಇದು ಒಂದು ಬೆಂಚ್ ಮಾರ್ಕು ನನ್ನ ಇದರಲ್ಲಿ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಓನ್ಲಿ ಬಿಕಾಸ್ ಆಫ್ ಯುವರ್ ಸಪೋರ್ಟ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ಕೊಳ್ತಾ ಇರಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ NEP ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು, ಎಲ್ಲ ಎಂಟೈರ್ ಸಿಲೆಬಸ್ ವೀಡಿಯೋಸು ನಿಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಎಗೇನ್ ಚಾಪ್ಟರ್ ವೈಸ್ ಇರ್ಬೋದು, ಅಥವಾ ನಾನು 1 2 3 ಅಂತ ಹಾಕಿರ್ತೀನಿ. ನೀವು ಅದೇ ಥರ ಫಾಲೋ ಮಾಡ್ಕೊಂಡು ಹೋದರೆ ಕ್ಲಾಸ್ ರೂಮಲ್ಲಿ ಹೇಗೆ ಪಾಠ ಕೇಳ್ತಿರಲ್ಲ, ನೀವು ಪಾಠ ಕೇಳ್ದಂಗೆ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಮ್ ಬಂದಿದೆ. ಎಕ್ಸಾಮ್ ಬಂದಾಗ ಸ್ಮಾರ್ಟಾಗಿ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಸಬ್ಜೆಕ್ಟ್ ತಿಳ್ಕೊಳ್ಳೋದು ಬೇರೆ, ಎಕ್ಸಾಮಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಬೇರೆ ಆಗುತ್ತೆ. ನಿಮಗೆ 3 ಪಾರ್ಟ್ ಇರುತ್ತೆ ಕ್ವಶನ್ ಪೇಪರಲ್ಲಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಪಾರ್ಟ್ ಎ 2 ಮಾರ್ಕ್ಸ್ ಕ್ವಶನು, ಪಾರ್ಟ್ ಬಿ 5 ಮಾರ್ಕ್ಸ್ ಕ್ವಶನು, ಪಾರ್ಟ್ ಸಿ 10 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಟೋಟಲಿ 4 ಯೂನಿಟ್ ಇದೆ. 2 ಯೂನಿಟ್ಟು ಆರ್ಗ್ಯಾನಿಕ್ ಇದೆ, 2 ಯೂನಿಟು ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಸೊ ಆರ್ಗ್ಯಾನಿಕಲ್ಲಿ 4th ಯೂನಿಟಲ್ಲಿ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅಲ್ಲಿ 2 ಕ್ವಶನ್ನು 2 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ದು 2 ಕ್ವಶನ್ ಬರುತ್ತೆ, 10 ಮಾರ್ಕ್ದು 1 ಕ್ವಶನ್ ಬರುತ್ತೆ. ಟೋಟಲಿ 20 ಮಾರ್ಕ್ಸ್ ಇರುತ್ತೆ. ನಿಮಗೆ ನೀವು ನೋಡ್ಕೋಬೇಕಾಗತ್ತೆ, ಪ್ಲ್ಯಾನ್ ಮಾಡಬೇಕಾಗತ್ತೆ. ಕ್ವಶನ್ ಪೇಪರಲ್ಲಿ 92 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಆದರೆ 56 ಅವರ್ಸ್ಗೆ ನೀವು ಓದ್ತೀರಾ. ಆದರೆ ನೀವು ಕ್ವಶನ್ ಪೇಪರಲ್ಲಿ ಆನ್ಸರ್ ಮಾಡೋದು ಬರೀ 60 ಮಾರ್ಕ್ಗೆ. ಇನ್ನು 32 ಮಾರ್ಕ್ಸು ನಿಮಗೆ ಎಕ್ಸ್ಟ್ರಾ ಇರುತ್ತೆ. ಸೊ ಯಾವುದನ್ನು ಓದಬೇಕು, ಯಾವುದನ್ನು ಯಾವುದೋ ಒಂದು ಟಾಪಿಕ್ ಇದೆ, ತುಂಬ ಓದ್ತಾ ಇದ್ದೀರಾ, ಅರ್ಥ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಅರ್ಥ ಆಗಲೇಬೇಕು, ಅದು ಕಲ್ತ್ಕೊಳ್ಳೇಬೇಕು. ಆದರೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಯು 30 ಅವರ್ ಇರುವಂಥದ್ದು. ನಾನು ಹೇಳ್ದಂಗೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಆಯಿತು, ಐಡೆಂಟಿಫೈಯಿಂಗ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಚಾಪ್ಟರ್ ತುಂಬ ಕಷ್ಟ ಆಯಿತು, ಅಥವಾ ಸಪ್ರೇಷನ್ ಆಫ್ ಮೆಥಡ್ಸು ಕಷ್ಟ ಆಯಿತು ಅಂದರೆ ಅಲ್ಲಿ 14 ಅವರ್ಸ್ ಅಂದರೆ 23 ಮಾರ್ಕ್ಸ್ ಪೂರ್ತಿ ಬಿಟ್ಟರು ನಿಮಗೆ 32 ಮಾರ್ಕ್ಸ್ಗೆ ನೀವು ಆನ್ಸರ್ 32 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ಅದೊಂದು 26, ಅಥವಾ ನೆಫ್ಲೋಮೆಟ್ರಿ, ಟರ್ಬಿಡಿಟಿ ಅದೊಂದು ಬಿಟ್ಟರು ನಿಮಗೆ ಒಂದು 2 ಚಾಪ್ಟರ್ ಬಿಟ್ಟರು ನಿಮಗೆ ಔಟ್ ಆಫ್ ತೆಗೆಯುವಂಥ ಚಾನ್ಸಸ್ ಇರುತ್ತೆ. ಮಿಕ್ಕಿದ್ದನ್ನೆಲ್ಲ ಹಾಗಂದ ತಕ್ಷಣ ಮಿಕ್ಕಿದ್ದನ್ನೆಲ್ಲ ಏನು ಮಾಡಬೇಕಾಗುತ್ತೆ, ನೀವು 100% ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಯಾವುದೇ ಕ್ವಶನ್ಸ್ ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಔಟ್ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ ಪೇಪರ್ ತುಂಬ ಸಿಂಪಲ್ ಇದೆ, ಸ್ಟೂಡೆಂಟ್ ಫ್ರೆಂಡ್ಲಿ ಇದೆ. ಹಾಗಾಗಿ ನೀವು ಕೂತ್ಕೊಂಡು ಚೆನ್ನಾಗಿ ಓದ್ಕೊಂಡು ಔಟ್ ತೆಗೆಯುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಾನು ನಿಮಗೆ ಹೇಳ್ದಂಗೆ ಸ್ಟೀರಿಯೋಕೆಮಿಸ್ಟ್ರಿಯಲ್ಲಿ 2 ಇದೆ. ಒಂದು ಜಮೆಟ್ರಿಕಲ್ ಐಸೋಮರ್ಸ್ ಅಂತ ಕೇಳ್ತಾರೆ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಮೋಸ್ಟ್ ಪ್ರಾಬಬಲಿ ಯಾವ ಕ್ವಶನ್ಸ್ ಬರುತ್ತಲ್ಲ, ಎಲ್ಲ ಕ್ವಶನ್ಸು ನಾನಿಲ್ಲಿ ವಿತ್ ಆನ್ಸರ್ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ವಾಟ್ ಈಸ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ನಿಮಗೆ ಇದಕ್ಕಿಂತ ಮುಂಚೆ ಸ್ಟೀರಿಯೋಕೆಮಿಸ್ಟ್ರಿ ಬಗ್ಗೆ ಒಂಚೂರು ಐಡಿಯಾ ಗೊತ್ತಾಗಬೇಕಾಗತ್ತೆ. ವಾಟ್ ಆರ್ ಸ್ಟೀರಿಯೋಕೆಮಿಸ್ಟ್ರಿ ಅಂದರೆ ಸ್ಟಡಿ ಆಫ್ ಸ್ಟೀರಿಯೋ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಸ್ಟೀರಿಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸಲ್ಲಿ 2 ಥರ ಇರುತ್ತೆ. ಒಂದಕ್ಕೆ ಜಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಬೋತ್ ಜಮೆಟ್ರಿಕಲ್ ಆ್ಯಂಡ್ ಆಪ್ಟಿಕಲ್ ಐಸೋಮರ್ಸ್ ಅವೆರಡಕ್ಕೂ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, but they're going to have the different arrangement of atom in space. Spatial arrangement of atoms will differ. Such isomers we are going to call it as stereo isomers. ಅಲ್ಲಿ ಆಪ್ಟಿಕಲ್ ಐಸೋಮರ್ಸ್ ಅಂದರೆ ಏನು ಅಂದರೆ ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಡಿಫ್ರೆಂಟ್. ಸಚ್ ಐಸೋಮರ್ಸ್ ನಾವೇನಂತ ಕರಿತೀವಿ, ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಈ ಆಪ್ಟಿಕಲ್ ಐಸೋಮರ್ಸ್ ವೆನ್ ದೇ ಪುಟ್ ಇನ್ ಟು ದಿ ಪೊಲರಿಮೀಟರ್ ಇಸ್ ಎನ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಟು ಫೈಂಡ್ ಔಟ್ ದಿ ಆಪ್ಟಿಕಲ್ ಆಕ್ಟಿವಿಟಿ.
if they rotate the plane polarized light, when you put your organic compound, solution of your organic compound into polarimeter, if it has a capacity to rotate the plane polarized light, that substance, if it has a capacity to rotate the plane polarized light either to your right or to your left, those substances we are going to call it as optical active substances, and that property of that particular material we are going to call it as optical activity. ಈಗ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡಿದ್ದೀರಾ, ಅದರದ್ದು ಸೊಲ್ಯೂಷನ್ ಮಾಡಿ ಪೊಲರಿಮೀಟರ್ ಒಳಗಡೆ ಹಾಕಿದ್ದೀರಾ. ಪೊಲರಿಮೀಟರ್ ಒಳಗಡೆ ಹಾಕಿದಾಗ ವೆನ್ ಯು ಪಾಸ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್, ಯುವರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್, ವಿಚ್ ಇಸ್ ಡಿಸಾಲ್ವ್ಡ್ ಇನ್ ಅ ಪರ್ಟಿಕ್ಯುಲರ್ ಸಾಲ್ವೆಂಟ್, if it has a capacity to rotate your substance, if it has capacity to rotate the plane polarized light either to your right or to your left, those substances we are going to call it as optically active substance, and that property we are going to call it as ಆಪ್ಟಿಕಲ್ ಆಕ್ಟಿವಿಟಿ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನಾನು ಆಪ್ಟಿಕಲಿ ಆಕ್ಟಿವ್ ಅಂತ ಹೇಳಬೇಕು ಅಂತಂದರೆ, ಇಫ್ ದೇ ಶೋಸ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಆಗಬೇಕು ಅಂತಂದರೆ ದೇ ಹ್ಯಾವ್ ಎಬಿಲಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅದು ರೈಟ್ ಸೈಡ್ಗೆ ರೊಟೇಟ್ ಮಾಡ್ತು ಅಂದರೆ ಡೆಕ್ಸ್ಟರ್ ರೊಟೇಟರಿ ಅಂತ ಹೇಳ್ತೀವಿ, ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡ್ತು ಅಂತಂದರೆ ಲೇವರ್ ರೊಟೇಟರಿ ಅಂತ ಹೇಳ್ತೀವಿ. 2 ಮಾರ್ಕ್ ಕೇಳ್ತಾ ಇದ್ದಾರೆ, ಬರೀ ಡೆಫಿನೇಷನ್ ಹೇಳಿದಲ್ಲ, ಡೆಕ್ಸ್ಟರ್ ರೊಟೇಟರಿ ಅಂದರೆ ಏನು ಅಂತ ಹೇಳಬೇಕು, ಲೇವರ್ ರೊಟೇಟರಿ ಅಂದರೆ ಏನು ನೀವು ಹೇಳಬೇಕಾಗತ್ತೆ. Next, now I have a series of compounds which are optically active in nature. Among them, which one is most optically active ಅಂತ ನಾನು ಕಂಪೇರ್ ಮಾಡಬೇಕು. ಅದಕ್ಕೆ ಒಂದು ಯೂನಿಟ್ನ ಯೂಸ್ ಮಾಡ್ತೀನಿ. ಆ ಯೂನಿಟ್ಗೆ ನಾನು ಏನಂತ ಕರಿತೀನಿ, ಸ್ಪೆಸಿಫಿಕ್ ರೊಟೇಷನ್ ಅಂತ ಹೇಳ್ತೀನಿ. ಆಪ್ಟಿಕಲ್ ಆಕ್ಟಿವಿಟಿ ಆಫ್ ಡಿಫ್ರೆಂಟ್ ಕಾಂಪೌಂಡ್ಸ್ can be compared with respect to specific orientation indicated by alpha. Angle of rotation produced by a substance when a plane polarized light passes through 1 decimeter cube of the solution containing 1 gram per cc of the compound. That angle of rotation we are going to call it as specific rotation. Mathematical formula ಕೇಳ್ತು ಅಂದರೆ observed angle of rotation divided by length in decimeter cube and concentration ಅಂತ ಹೇಳ್ತೀವಿ. ಆಲ್ಫಾ divided by L/C. ಆಲ್ಫಾ ಅಂದರೆ observed optical rotation, angle of rotation. L ಅಂದರೆ length of the tube, C is the concentration of the solution. Usually sodium light is used as a source of light and water as a solvent, temperature at 298 Kelvin. So mathematical expression ಅಂತಂದರೆ ನೀವು ಕರೆಕ್ಟಾಗಿ ಫಾರ್ಮುಲಾ ಬರೀಬೇಕು. What is specific rotation ಅಂದರೆ the angle of rotation produced by a substance when a plane polarized light pass through 1 decimeter cube of the solution containing 1 gram per cc. So ನಾವು ಲೆಂತ್ ಮತ್ತು ಕಾನ್ಸಂಟ್ರೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್. ಲೆಂತ್ ಆಫ್ ದಟ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಯಾವುದಕ್ಕೆ ಎಷ್ಟು ದೂರ ಪಾಸ್ ಆಗುತ್ತೆ ಅಂದರೆ 1 decimeter cube of the solution containing 1 gram per cc of the compound, that's a concentration. ಅದಿರಬೇಕಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸ್ಪೆಸಿಫಿಕ್ ರೊಟೇಷನ್ ಅಂತ ಕರಿತೀವಿ. ಡೆಫಿನೇಷನ್ಗೆ 2 ಮಾರ್ಕ್ಸು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ 1 ಮಾರ್ಕು. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೇಳಿದ್ದಾರೆ ಅಂದರೆ ಬರೀ ಫಾರ್ಮುಲಾ ಅಲ್ಲ, ಅದರದ್ದು ಎಕ್ಸ್ಪ್ಲನೇಷನ್ ಬರೀಬೇಕಾಗತ್ತೆ. Mention the condition for a molecule to exhibit the optical activity. Now optically active isomers, optical active isomers ಅಂತ ಕರಿಬೇಕು ಅಂತಂದರೆ ಒಂದು, ಇಟ್ ಶುಡ್ ಪ್ರಾಕ್ಟಿಕಲಿ ಥಿಂಕಿಂಗ್ ಅಂತಂದರೆ ಇಟ್ ಶುಡ್ ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. ಅದು ಇಲ್ಲ ಅಂದರೆ ವಿತೌಟ್ ಲುಕಿಂಗ್ ಟು ದಿ ಸ್ಟ್ರಕ್ಚರ್ ಆಫ್ ದಿ ಕಾಂಪೌಂಡ್ ನಾವು ಹೆಂಗೆ ಮಾಡ್ಬೋದು ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಇಫ್ ಇಟ್ ಇಸ್ ದ ಪ್ರೆಸೆನ್ಸ್ ಆಫ್ ಕೈರಾಲ್ ಕಾಂಪೌಂಡ್. ಕೈರಾಲ್ ಸೆಂಟರ್ ಇದ್ರೇನು, ಕೈರಾಲ್ ಮಾಲಿಕ್ಯೂಲ್ ಅಂದರೆ ಏನು ಅಂದರೆ ದ ಮಾಲಿಕ್ಯೂಲ್ ವಿಚ್ ಗೋಯಿಂಗ್ ಟು ಹ್ಯಾವ್ 4 different groups ಅಟ್ಯಾಚ್ ಟು ಇಟ್. ಅದಕ್ಕೆ ನಾವು ಕೈರಾಲ್ ಸೆಂಟರ್ ಅಂತ ಹೇಳ್ತೀವಿ, ಕೈರಾಲ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಕಾಂಪೌಂಡಲ್ಲಿ ಒಂದು ಕೈರಾಲ್ ಸೆಂಟರ್ ಇರಬೇಕು, ಕೈರಾಲ್ ಕಾರ್ಬನ್ ಇರಬೇಕು. ಎರಡನೇದು, ಇಟ್ ಶುಡ್ ಎಕ್ಸಿಬಿಟ್ ದಿ ಕೈರಾಲಿಟಿ. ಕೈರಾಲಿಟಿ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಪರ್ಟಿ ಆಫ್ ಎ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಯಾವುದೋ ಒಂದು ಆಪ್ಟಿಕಲಿ ಒಂದು ಸ್ಟ್ರಕ್ಚರ್ ಬರೆದಿದ್ದೀನಿ, ಅದರದ್ದು ಮಿರರ್ ಇಮೇಜ್ನ ತೊಗೊಂಡಿದ್ದೀನಿ. ದೋಸ್ 2 ಮಿರರ್ ಇಮೇಜಸ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಆಯಿತು ಅಂತಂದರೆ ಅಂಥ ಪ್ರಾಪರ್ಟಿಗೆ ನಾವು ಕೈರಾಲಿಟಿ ಅಂತ ಹೇಳ್ತೀವಿ. ಸೊ ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡಬೇಕು ಅಂದರೆ ಒಂದು ಕೈರಾಲ್ ಸೆಂಟರ್ ಇರಬೇಕು, ಇನ್ನೊಂದು ಕೈರಾಲಿಟಿ ಇರಬೇಕು. ಮೂರನೇದು, ಆಬ್ಸೆನ್ಸ್ ಆಫ್ ಎಲಿಮೆಂಟ್ ಆಫ್ ಸಿಮಿಟ್ರಿ. ನಿಮ್ಮ ಮಾಲಿಕ್ಯೂಲಲ್ಲಿ ಸೆಂಟರ್ ಆಫ್ ಸಿಮಿಟ್ರಿ, ಆಕ್ಸಸ್ ಆಫ್ ಸಿಮಿಟ್ರಿ, ಪ್ಲೇನ್ ಆಫ್ ಸಿಮಿಟ್ರಿ ಆಬ್ಸೆಂಟ್ ಆಗಿದ್ದಾಗ ಮಾತ್ರನೇ ಇಟ್ ಗೋಯಿಂಗ್ ಟು ಶೋ ದಿ ಆಪ್ಟಿಕಲ್ ಆ್ಯಕ್ಟಿವಿಟಿ. 2 ಮಾರ್ಕ್ ಕೇಳಿದ್ರೆ ಅದರ 2 ಬರೆದ್ರು ನಿಮಗೆ 2 ಮಾರ್ಕು ಕೊಡ್ತಾರೆ. ವಾಟ್ ಆರ್ ಎನಾನ್ಶಿಯೋಮರ್ಸ್? ಗಿವ್ ಎನ್ ಎಕ್ಸಾಂಪಲ್.
ಸೊ ನಮಗೆ ಈಗ ಏನಾಯಿತು, ಆಪ್ಟಿಕಲ್ ಆಕ್ಟಿವ್ ಐಸೋಮರ್ಸ್ ಅಂದ್ರೇನು, ಕೈರಾಲ್ ಸೆಂಟರ್ ಇರಬೇಕು, ಕೈರಾಲಿಟಿನ ಎಕ್ಸಿಬಿಟ್ ಮಾಡಬೇಕು, ಪ್ಲೇನ್ ಆಫ್ ಸಿಮಿಟ್ರಿ ಆಬ್ಸೆಂಟ್ ಇರಬೇಕು, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಆಕ್ಟಿವ್ ಐಸೋಮರ್ಸ್ ಅಂತೀವಿ. ಅದಿಲ್ದಲೇ ಇದ್ದರೆ ದೇ ಮೇ ಬಿ ಎ ಸ್ಟೀರಿಯೋ isomers, but they may not be a optical isomers. ಆಪ್ಟಿಕಲ್ ಐಸೋಮರ್ಸ್ಗೆ ಬೇರೆ ಬೇರೆ ನಾಮಾಂಕ್ಲೇಚರ್ನ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಸಚ್ ಕಾಂಪೌಂಡ್ಸ್ ಆಪ್ಟಿಕಲ್ ಐಸೋಮರ್ಸ್ ಯಾವುದು ಅಂದರೆ enantiomers. ಆಪ್ಟಿಕಲಿ ಆಕ್ಟಿವ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆನ್ ಈಚ್ ಅದರ್ ಆರ್ ಕಾಲ್ಡ್ ಆಸ್ enantiomers. Actually enantiomer is a Greek term which means opposite. Enantiomer is opposite, mers means part. The phenomenon is called as enantiomerism. Give an example ಅಂತ ಹೇಳಿದರೆ ಯಾವ್ದಾದ್ರು ಕೊಡ್ಬೋದು, ಲ್ಯಾಕ್ಟಿಕ್ ಆ್ಯಸಿಡ್ ಕೊಡ್ಬೋದು, ಟಾಟಾರಿಕ್ ಆ್ಯಸಿಡ್ ಕೊಡ್ಬೋದು, 2,3-ಡೈಕ್ಲೋರೋಬ್ಯೂಟೇನ್ ಕೊಡ್ಬೋದು, ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದು. ಸೊ ಈ ಥರ ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಆಪ್ಟಿಕಲ್ ಆ್ಯಕ್ಟಿವ್, ನೀವು ಅಲ್ಲಿ ಇಂಪಾರ್ಟೆಂಟ್ ಏನು, ಆಪ್ಟಿಕಲಿ ಆ್ಯಕ್ಟಿವ್ ಅನ್ಬೇಕು, ಕೈರಾಲಿಟಿನ ಎಕ್ಸಿಬಿಟ್ ಮಾಡುತ್ತೆ, ಅಥವಾ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್, ಆ ಎರಡು ಪದ ಇದ್ದರೆ ನಾವು 1 ಮಾರ್ಕ್ ಕೊಡ್ತೀವಿ. ಎಕ್ಸಾಂಪಲ್ಗೆ 1 ಮಾರ್ಕ್ ಕೊಡ್ತೀವಿ. ರೈಟ್ ದಿ ಆಪ್ಟಿಕಲ್ ಐಸೋಮರ್ಸ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ನಾನು ಹೇಳ್ದಂಗೆ ನಿಮಗೆ 3 ಸ್ಟ್ರಕ್ಚರ್ ಗೊತ್ತಿರಬೇಕಾಗುತ್ತೆ. ಗ್ಲಿಸರಾಲ್ಡಿಹೈಡ್ ಗೊತ್ತಿರಬೇಕು, ಲ್ಯಾಕ್ಟಿಕ್ ಆ್ಯಸಿಡ್ ಗೊತ್ತಿರಬೇಕು, ಟಾಟಾರಿಕ್ ಆ್ಯಸಿಡ್ ಗೊತ್ತಿರಬೇಕು, 2,3-ಡೈಕ್ಲೋರೋಬ್ಯೂಟೇನ್. ಈ 4 ಕಾಂಪೌಂಡ್ದು ಸ್ಟ್ರಕ್ಚರ್ ಬರೆದು ಆಲ್ ದೀಸ್ 4 ಕಾಂಪೌಂಡ್ಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ದೇ ಹ್ಯಾವ್ ಎ ಕೈರಾಲ್ ಸೆಂಟರ್, ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಕೈರಾಲಿಟಿ ಆ್ಯಂಡ್ ದೆರ್ ಇಸ್ ಎನ್ ಆಬ್ಸೆನ್ಸ್ ಆಫ್ ಎಲಿಮೆಂಟ್ ಆಫ್ ಸಿಮಿಟ್ರಿ. ಸೊ ಅದು ನಿಮಗೆ 4 ಸ್ಟ್ರಕ್ಚರ್ ಬರೆಯೋಕ್ಕೆ ಬರಬೇಕು. ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ 2-ಹೈಡ್ರಾಕ್ಸಿ-ಪ್ರೊಪನೋಯಿಕ್ ಆ್ಯಸಿಡ್. ಅದು ಸ್ಟ್ರಕ್ಚರ್ ಬರೆದು ಅದ್ರದ್ದು ಮಿರರ್ ಇಮೇಜಸ್ಸು ನೀವು ಬರಿಬೇಕಾಗತ್ತೆ. ರೈಟ್, ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತಾ ಇದ್ದಾರೆ, ಒಂದೇ ಬರೆಯೋಂಗಿಲ್ಲ, 2 ಸ್ಟ್ರಕ್ಚರ್ ನೀವು ಬರಿಬೇಕಾಗತ್ತೆ. ಒಂದೊಂದು ಸ್ಟ್ರಕ್ಚರ್ ಒಂದೊಂದು ಮಾರ್ಕ್ ಇದೆ. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ enantiomers ಅಂತ ಕೇಳ್ತಾ ಇದ್ದಾರೆ. They are optically active, they are going to exhibit the chirality, they rotate the plane polarized light equally but in opposite direction. They have an identical physical and chemical properties, but they are going to have different biological property. ಸೊ ನೀವು ಯಾವ್ದಾದ್ರು 2 ಬರೆದ್ರೂ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ರೈಟ್, ಎನಿ 2 ಪ್ರಾಪರ್ಟೀಸ್ ಅಂತ ಹೇಳಿದರೆ ನಾನು ಜಾಸ್ತಿನೇ ಡಿಸ್ಕಸ್ ಮಾಡಿದ್ದೀನಿ, ಯಾವ್ದು ನೆನಪು ಬರುತ್ತೋ ಅದನ್ನು ನೀವಲ್ಲಿ ಹೇಳ್ಬೋದು. ಅದೇ ಥರ ಇಫ್ ಯು ಹ್ಯಾವ್ ಮೋರ್ ದ್ಯಾನ್ 1 chiral center in your molecule, in your optically active isomer, there may be a probability of one more situation, there is existence of one more type of stereoisomer. ಅದಕ್ಕೆ ನಾವೇನಂತ ಕರಿತೀವಿ, ಮಿಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ದೇ ಆರ್ ಆಪ್ಟಿಕಲಿ inactive. Why they are optically inactive? Due to the presence of symmetry elements. Such compounds we are going to call it as meso compounds. The compounds which do not show the optical activity in presence of chiral center are called as meso compound. The absence of optical activity in meso compounds is due to the element of symmetry, is due to the presence of element of symmetry. Meso compounds never be separated into optically active form because optical inactivity is within the molecule. ಸೊ ಒಂದು ಪ್ಲೇನ್ ಆಫ್ ಸಿಮಿಟ್ರಿ ಇರುವಂಥದ್ದು, ಆ್ಯಂಗಲ್ ಆಫ್ ಸಿಮಿಟ್ರಿ ಇರುವಂಥದ್ದು, ಆಕ್ಸಸ್ ಆಫ್ ಸಿಮಿಟ್ರಿ ಇರ್ಬೋದು, ಆಲ್ಟರ್ನೇಟಿವ್ ಆಕ್ಸಸ್ ಆಫ್ ಸಿಮಿಟ್ರಿ ಇರ್ಬೋದು. ಈ ಥರ ಸಿಮಿಟ್ರಿ ನಿಮ್ಮ ಮಾಲಿಕ್ಯೂಲಲ್ಲಿದ್ದರೆ, ಈವನ್ ದೋ ಇಟ್ ಗೋಯಿಂಗ್ ಟು ಕಂಟೈನ್ ದಿ ಕೈರಾಲ್ ಸೆಂಟರ್, ದೇ ಆರ್ ನಾಟ್ ಆಪ್ಟಿಕಲಿ ಆಕ್ಟಿವ್, ದೇ ಡಸಂಟ್ ಹ್ಯಾವ್ ಎ ಕೆಪಾಸಿಟಿ ಟು ರಿಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. ಸಚ್ ಸಬ್ಸ್ಟೆನ್ಸಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೀಸೋ ಕಾಂಪೌಂಡ್ಸ್. ಎಕ್ಸಾಂಪಲ್ ಅಂತ ಮಿಸೋ ಟಾಟಾರಿಕ್ ಆ್ಯಸಿಡ್ ಹೇಳ್ಬೋದು, 2,3-ಡೈಕ್ಲೋರೋ ಬ್ಯೂಟೇನ್ ಎಕ್ಸಾಂಪಲ್ನ ಕೊಡ್ಬೋದು. ಸೊ ನೋಡ್ಕೊಳ್ಳಿ, 2 ಕೈರಾಲ್ ಸೆಂಟರ್, ಮೋರ್ ದ್ಯಾನ್ 1 ಕೈರಾಲ್ ಸೆಂಟರ್ ಇರುವಂಥವು ಮಾತ್ರನೇ ಮಿಸೋ ಕಾಂಪೌಂಡ್ ಆಗುತ್ತೆ. ಮಿಸೋ ಕಾಂಪೌಂಡ್ಸಲ್ಲಿ ಏನಾಗುತ್ತೆ ಅಂದರೆ, 2 ಯಾವ ಗ್ರೂಪ್ ತೊಗೊಳ್ತೀವಿ, 2 ಗ್ರೂಪು ಸೇಮ್ ಸೈಡ್ ಇರೋ ಥರ ನೀವು ಅಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಡಿಫೈನ್ ದಿ ಪ್ಲೇನ್ ಆಫ್ ಸಿಮಿಟ್ರಿ ಇನ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕೇಳ್ತಾರೆ. ಇದನ್ನು 2 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಇಟ್ಸ್ ಅನ್ ಇಮ್ಯಾಜಿನರಿ ಪ್ಲೇನ್ ವಿಚ್ ಗೋಯಿಂಗ್ ಟು ಡಿವೈಡ್ ದಿ ಮಾಲಿಕ್ಯೂಲ್ ಇಂಟು 2 ಐಡೆಂಟಿಕಲ್ ಹಾಫ್ಸ್ ಇನ್ ಸಚ್ ಎ ವೇ ದಟ್ ಒನ್ ಹಾಫ್ ಆಫ್ ದಿ ಮಾಲಿಕ್ಯೂಲ್ ಇಸ್ ದ ಮಿರರ್ ಇಮೇಜಸ್ ಆಫ್ ದಿ ಅದರ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, plane of symmetry ಅಂತೀವಿ. ಇಟ್ಸ್ ಎ ಪ್ಲೇನ್ ವಿಚ್ ಗೋಯಿಂಗ್, ಇಟ್ಸ್ ಎ ಇಮ್ಯಾಜಿನರಿ ಲೈನ್, ಇಟ್ ಇಸ್ ಅನ್ ಇಮ್ಯಾಜಿನರಿ path which going to divide your molecule into 2 equal halves which are mirror images of each other, which are superimposable mirror images of each other. Such molecules, they are optically inactive. Such molecules we are going to call it as meso compounds. ಸೊ ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಇಲ್ಲೊಂದು ಈ ಥರ ಎಕ್ಸಾಂಪಲ್ ಮಿಸೋ ಹೇಳ್ಬೋದು, ಅಥವಾ 2,3-ಡೈಕ್ಲೋರೋಬ್ಯೂಟೇನ್ ಹೇಳ್ಬೋದು. ಒಂದು ಲೈನ್, ರೆಡ್ ಕಲರ್ ಲೈನ್ ಏನು ತೋರಿಸ್ತಿದ್ದೀನಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತೀವಿ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದು ನೀವು ಆ ಪ್ಲೇನ್ ಆಫ್ ಸಿಮಿಟ್ರಿನ ತೋರಿಸ್ಬೇಕು. ನಾನು ಹೇಳ್ದಂಗೆ ನಿಮಗೆ 4 ಸ್ಟ್ರಕ್ಚರ್ ಬರಬೇಕು. ಲ್ಯಾಕ್ಟಿಕ್ ಆ್ಯಸಿಡ್ ವಿತ್ 1 ಕೈರಾಲ್ ಸೆಂಟರ್,
2 chiral centerದು 2,3 ಡೈಕ್ಲೋರೋಬ್ಯೂಟೇನ್ ಮಿಸೋ ಟಾಟಾರಿಕ್ ಆ್ಯಸಿಡ್ ಎಕ್ಸಾಂಪಲ್ಸು ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ವಾಟ್ ಆರ್ ಡಯಾಸ್ಟೀರಿಯೋಮರ್ಸ್? ಗಿವ್ ಎನ್ ಎಕ್ಸಾಂಪಲ್. ನಾನು ಹೇಳಿದೆ, ಇಫ್ ಯು ಹ್ಯಾವ್ ಮೋರ್ ದನ್ ಒನ್ ಕೈರಾಲ್ ಸೆಂಟರ್ there may be a probability of another set of compounds. They may be optically active or optically inactive, which are not mirror images, non-mirror images of each other. ಅಂಥದಕ್ಕೆ ನಾವೇನಂತ ಕರಿತೀವಿ? ಡಯಾಸ್ಟೀರಿಯೋಮರ್ಸ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಾನು 4 ಸ್ಟ್ರಕ್ಚರ್ಸ್ನ ಬರೆದಿದ್ದೀನಿ. 2,3 ಡೈಕ್ಲೋರೋಬ್ಯೂಟೇನ್ದು ಬರೆದಿದ್ದೀನಿ. 1 and 2 ಆರ್ ಕಾಲ್ಡ್ ಆಸ್ ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ದೇ ಆರ್ ಆಪ್ಟಿಕಲಿ ಆಕ್ಟಿವ್. 3 and 4ಗೆ ನಾವೇನಂತ ಕರಿತೀವಿ? ಮೀಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮಿಟ್ರಿ ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಹೇಳ್ತೀವಿ. ಆದರೆ ದ ಸೆಟ್ ಆಫ್ 1 and 3, ಸೆಟ್ ಆಫ್ 1 and 4, ಅದೇ ಥರ ಸೆಟ್ ಆಫ್ 2 and 3 and 2 and 4ಗೆ ನಾವೇನಂತ ಕರಿತೀವಿ? ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ, ವಿಚ್ ಆರ್ ನಾನ್ ಮಿರರ್ ಇಮೇಜಸ್. ಸೊ ಇದನ್ನು ನೀವು ಯಾವ್ದಾದ್ರು ಎಕ್ಸಾಂಪಲ್ ಬರಿಬೋದು. ಡಯಾಸ್ಟೀರಿಯೋಮರ್ಸ್ ಅಂದರೆ ನಾನ್ ಮಿರರ್, ಆಪ್ಟಿಕಲಿ ಆಕ್ಟಿವ್ ಆರ್ ಇನ್ಆಕ್ಟಿವ್, ವಿ ಡೋಂಟ್ ನೋ. ಅವೆರಡರಲ್ಲಿ ಸೆಟ್ಟಲ್ಲಿ ಒಂದು ಆಪ್ಟಿಕಲಿ ಆಕ್ಟಿವ್ ಇರುತ್ತೆ, ಇನ್ನೊಂದು ಆಪ್ಟಿಕಲಿ ಇನ್ಆಕ್ಟಿವ್ ಇರುತ್ತೆ. ಅಂಥ ಸೆಟ್ ಆಫ್ ಐಸೋಮರ್ಸ್ ವಿಚ್ ಆರ್ ನಾಟ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್, ಅಂಥದಕ್ಕೆ ನಾವು ಡಯಾಸ್ಟೀರಿಯೋಮರ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್? ಗಿವ್ ಎನ್ ಎಕ್ಸಾಂಪಲ್ ಅಂತ. ಈಗ ಏನಾಯಿತು, ನಮಗೆ 3 ಥರ ಬಂದಿದೆ. ಒಂದು ಎನಾನ್ಶಿಯೋಮರ್ಸ್ ಅಂದ್ವಿ, ಇನ್ನೊಂದಕ್ಕೆ ಮೀಸೋ ಕಾಂಪೌಂಡ್ ಅಂದ್ವಿ, ಇನ್ನೊಂದಕ್ಕೆ ಡಯಾಸ್ಟೀರಿಯೋಮರ್ಸ್ ಅಂದ್ವಿ. 4ನೇ ಟೈಪ್ ಆಫ್ ಐಸೋಮರ್ಸ್ ಇರ್ಬೋದು, ಅದಕ್ಕೆ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಈ ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೇನು? ಮಿಕ್ಸ್ಚರ್ ಆಫ್ ಎನಾನ್ಶಿಯೋಮರ್ಸ್, ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಡಿ ಆ್ಯಂಡ್ ಎಲ್ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ? ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಬಿಕಾಸ್ ಆಫ್ ದಿ external compensation, because externally we have taken 50% of the L isomer, 50% of the D isomer. One half of the isomer will going to rotate the plane polarized light in one direction. Another half of the molecule will going to rotate the in another direction. Therefore, net rotation, angle of rotation in the polarimeter will become 0. Such set series of ಐಸೋಮರ್ಸ್ಗೆ ನಾವೇನಂತ ಕರಿತೀವಿ? ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಯಾವುದಾದ್ರು ಡಿ ಆ್ಯಂಡ್ ಎಲ್, ಇಫ್ ಯು ಹ್ಯಾವ್ ಮೋರ್ ದ್ಯಾನ್ 1 ಕೈರಾಲ್ ಸೆಂಟರ್ ಇರುವಂಥ ಕಾಂಪೌಂಡ್ ಯಾವುದಾದ್ರು ನೀವು ಡಿ ಆ್ಯಂಡ್ ಎಲ್ ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ? ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸಿನ್ಸ್ ಇಟ್ ಹ್ಯಾಸ್ ಬೀನ್ ಕಾಂಪನ್ಸೇಟೆಡ್ ಎಕ್ಸ್ಟರ್ನಲಿ, ದೇ ಕ್ಯಾನ್ ಬಿ ಈಸಿಲಿ ಸಪರೇಟೆಡ್. ಆ ಸಪರೇಟೆಡ್ ಮೆಥಡ್ಗೆ ನಾವೇನಂತ ಕರಿತೀವಿ? ರೆಸೊಲ್ಯೂಷನ್ ಅಂತ ಕರಿತೀವಿ. ಆ ರೆಸೊಲ್ಯೂಷನ್ನ ನಾವೇನು ಮಾಡ್ಬೋದು ಅಂದರೆ, ಬಯೋಕೆಮಿಕಲ್ ಮೆಥಡ್ ಮಾಡ್ಬೋದು, ಮೆಕ್ಯಾನಿಕಲ್ ಮೆಥಡ್ ಮಾಡ್ಬೋದು, ಇಲ್ಲಾಂದರೆ ಕೆಮಿಕಲ್ ಮೆಥಡ್ ಮಾಡ್ಬೋದು. ಇದನ್ನು ಅವರು 4 ಮಾರ್ಕಕ್ಕೆ ಕೇಳ್ತಾರೆ. ವಾಟ್ ಆರ್ ರೆಸಿಮಿಕ್ ಮಿಕ್ಸ್ಚರ್? ಹೌ ಡು ಯು ಸಪ್ರೇಟ್ ದಿ ಐಸೋಮರ್ಸ್ ಯೂಸಿಂಗ್ ಎ ಕೆಮಿಕಲ್ ಮೆಥಡ್ ಆರ್ ಬಯೋಕೆಮಿಕಲ್ ಮೆಥಡ್ ಆರ್ ಕೆಮಿಕಲ್ ಮೆಥಡ್ ಅಂತ ಕೇಳ್ತಾರೆ. ಇಲ್ಲಿ ಮಾರ್ಕ್ಸ್ ಹೆಂಗಾಗುತ್ತೆ ಅಂದರೆ, ವಾಟ್ ಆರ್ ರೆಸಿಮಿಕ್ ಮಿಕ್ಸ್ಚರ್ ಅಂತ ನೀವು ಹೇಳ್ತಿರಲ್ಲ, ಅದಕ್ಕೆ 1 ಮಾರ್ಕ್ ಇರುತ್ತೆ. ಆ ಮೆಥಡ್ನ ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ 3 ಮಾರ್ಕ್ ಇರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದೀವಿ? ಆಲ್ರೆಡಿ ನಾವು ಹೇಳಿದ್ದೀವಿ, ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಡಿ ಆ್ಯಂಡ್ ಎಲ್ ಐಸೋಮರ್ಸ್ಗೆ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡನೇ ಮೆಥಡ್ಗೆ ಬಯೋಕೆಮಿಕಲ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ದಿಸ್ ಮೆಥಡ್ ಇನ್ವಾಲ್ವ್ಸ್ ದಿ ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಫಾರ್ ಬ್ರಿಂಗಿಂಗ್ ಔಟ್ ದಿ ರೆಸೊಲ್ಯೂಷನ್. ಈಗ ಮಿಕ್ಸ್ಚರ್ ಇದೆ, ಮಿಕ್ಸ್ಚರಲ್ಲಿ ನಾನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡೋ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ರೆಸೊಲ್ಯೂಷನ್ ಅಂತ ಕರಿತೀವಿ. ಆ ರೆಸೊಲ್ಯೂಷನಲ್ಲಿ ನಾವು ಬಯೋಕೆಮಿಕಲ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಮೈಕ್ರೋ ಆರ್ಗ್ಯಾನಿಸಮ್ನ ತಗೊಳ್ತೀವಿ. ಆ ಮೈಕ್ರೋ ಆರ್ಗ್ಯಾನಿಸಮ್ ಗೋಯಿಂಗ್ ಟು ಕನ್ಸ್ಯೂಮ್ ಒನ್ ಆಫ್ ದಿ ಐಸೋಮರ್ ಆಸ್ ದೇರ್ ಫುಡ್, ಲಿವಿಂಗ್ ಬಿಹೈಂಡ್ ದಿ ಅದರ್. ಸಚ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಅ ಬಯೋಕೆಮಿಕಲ್ ಮೆಥಡ್. ಫಾರ್ ಎಕ್ಸಾಂಪಲ್, ವೆನ್ ಯು ಕನ್ಸಿಡರ್ ದಿ mold Penicillium glucum allowed to grow in a solution of D and L form of sodium potassium tartrate, the mold consumes completely D form, leaving behind the L form. ಸೊ ಈ ರೀತಿಯಾಗಿ ನಾನು ಸಪ್ರೇಟ್ ಮಾಡ್ತೀನಿ, ಈ ರೀತಿಯಾಗಿ ರೆಸೊಲ್ಯೂಷನ್ ಮಾಡ್ತೀನಿ, ಈ ರೀತಿಯಾಗಿ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ ಇಂಟು ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್. ಆ ಮೆಥಡ್ಗೆ ನಾವೇನಂತ ಕರಿತೀವಿ? ಕೆಮಿಕಲ್ ಮೆಥಡ್ ಅಂತ ಕರಿತೀವಿ. ಈ ಮೆಥಡಲ್ಲಿ ಡಿಸಡ್ವಾಂಟೇಜಸ್ ಏನು ಅಂದರೆ, half of my product, half of my enantiomer, one of the isomer will be completely destroyed. It is difficult to find the suitable microorganism which can consume only one form of isomer. ಆಮೇಲೆ ಡೈಲ್ಯೂಷನ್ ಸೊಲ್ಯೂಷನ್ ಇಸ್ ಯೂಸ್, yield is very pure. ತುಂಬ ಕಾನ್ಸಂಟ್ರೇಟ್ ಆದರೆ ದ mold cannot eat, consume that as a food. Therefore we have to prepare the dilute solution. ಯೂಸ್ ಮಾಡಿದಾಗ yield ಬರೋವಂಥದ್ದು ತುಂಬ ಕಡಿಮೆ ಆಗಿರುತ್ತೆ.
ದೀಸ್ ನೀವೇನು ಮಾಡಬೇಕು ಅವ್ರು ನೋಡಬೇಕು ಏನು ಕೇಳಿದ್ದಾರೆ. ವಾಟ್ ಆರ್ ರೆಸ್ಮಿಕ್ ಮಿಕ್ಸ್ಚರ್ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಅಥವಾ ವಾಟ್ ಈಸ್ ರೆಸೊಲ್ಯೂಷನ್, ಹೌ ಡು ಯು ಸಪ್ರೇಟ್ ಐಸೋಮರ್ಸ್ ಯೂಸಿಂಗ್ ಎ ಬಯೋಕೆಮಿಕಲ್ ಮೆಥಡ್ ಅಂತ ಕೊಟ್ಟಿರ್ತಾರೆ. ರೆಸೊಲ್ಯೂಷನ್ ಅಂದ್ರೆ ಏನು, ಕನ್ವರ್ಷನ್ ಆಫ್ ಆಪ್ಟಿಕಲಿ ಆಕ್ಟಿವ್ ಇಂಟು ಆಪ್ಟಿಕಲಿ ಇನ್ಆಕ್ಟಿವ್, ಕನ್ವರ್ಷನ್ ಆಫ್ ಮೀಸೋ ಕಾಂಪೌಂಡ್ ಇಂಟು ಎನಾನ್ಶಿಯೋಮರ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ರೆಸೊಲ್ಯೂಷನ್ ಅಂತ ಕರಿತೀವಿ. ಆ ರೆಸೊಲ್ಯೂಷನ್ ನಾವು ಬೇರೆ ಬೇರೆ ಮೆಥಡ್ಗಳಲ್ಲಿ ಮಾಡ್ಬೋದು. ಒನ್ ಆಫ್ ದಿ ಮೆಥಡ್ ಯಾವುದು ಅಂದರೆ ಬಯೋಕೆಮಿಕಲ್ ಮೆಥಡ್. ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಮೈಕ್ರೋ ಆರ್ಗ್ಯಾನಿಸಮ್. ಇಟ್ ಮೇ ಬಿ ಬ್ಯಾಕ್ಟೀರಿಯಾ ಇರ್ಬೋದು, ಈಸ್ಟ್ ಆಗ್ಬೋದು, ಮೋಲ್ಡ್ ಆಗ್ಬೋದು. ದೇ ಅಲೋ ಟು ಗ್ರೋ ಇನ್ ದಿ ಸೊಲ್ಯೂಷನ್ ಆಫ್ DL ಫಾರ್ಮ್. ಸೊ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಫಾರ್ 4 ಮಾರ್ಕ್ಸ್. ಎಕ್ಸ್ಪ್ಲೈನ್ ದಿ ರೆಸೊಲ್ಯೂಷನ್ ಆಫ್ ರೆಸ್ಮಿಕ್ ಮಿಕ್ಸ್ಚರ್ ಆಫ್ ಟಾಟಾರಿಕ್ ಆಸಿಡ್ ಬೈ ಕೆಮಿಕಲ್ ಮೆಥಡ್. ಇಲ್ಲಿ ವಾಟ್ ಈಸ್ ರೆಸೊಲ್ಯೂಷನ್, ಎಕ್ಸ್ಪ್ಲೈನ್ ದಿ ರೆಸೊಲ್ಯೂಷನ್ ಆಫ್ ರೆಸ್ಮಿಕ್ ಮಿಕ್ಸ್ಚರ್ ಆಫ್ ಟಾಟಾರಿಕ್ ಆಸಿಡ್ ಬೈ ಕೆಮಿಕಲ್ ಮೆಥಡ್ ಅಂತ ಏನಾದರೂ ಕೇಳಿದ್ರೆ 4 ಮಾರ್ಕ್ ಕೇಳ್ತಾರೆ. ಬರೀ ಕೆಮಿಕಲ್ ಮೆಥಡ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿ ಅಂತಂದರೆ 3 ಮಾರ್ಕ್ ಕೇಳ್ತಾರೆ. ಒಂದೇ ಥರ ಪ್ರತಿ ಸಲ ನಾನು ಇದೇ ಕ್ವಶನ್ ಕೇಳ್ತಾರೆ ಅಂತಲ್ಲ, ದೀಸ್ ಆರ್ ದಿ ಪ್ಯಾಟ್ರನ್ ದಟ್ ದೇ ಗೋಯಿಂಗ್ ಟು ಫಾಲೋ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಅಲ್ಲಿ ಬಯೋಕೆಮಿಕಲ್ ಮೆಥಡಲ್ಲಿ ಏನು ಮಾಡಿದ್ವಿ ನಾವು, ಮೈಕ್ರೋ ಆರ್ಗ್ಯಾನಿಸಮ್ನ ಯೂಸ್ ಮಾಡಿದ್ವಿ. ಬಟ್ ಇಲ್ಲೇನು ಮಾಡ್ತೀವಿ ಅಂದರೆ ಅಲ್ಲಿ ನನಗೆ ಇಷ್ಟೊಂದು ಡ್ರಾಬ್ಯಾಕ್ ಇದೆ. ಆ ಡ್ರಾಬ್ಯಾಕ್ನ ಓವರ್ಕಮ್ ಮಾಡೋದಕ್ಕೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕೆಮಿಕಲ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಅವರ್ ಆಪ್ಟಿಕಲಿ ಇನ್ಆಕ್ಟಿವ್ ಐಸೋಮರ್ by interacting with the optically active isomer, and we are going to convert them into diastereomers. Diastereomers going to have different physical properties, therefore they can be easily separated. Using that concept, here we are going to separate the racemic mixture. So here we are going to consider D and L form of the isomers that made to react with an optically active isomer. When it going to interact with the when a racemic mixture going to interact with an optically active isomer, they're going to give the diastereomers. Diastereomers can be separated since they're going to have different physical method. Using this method, we can easily convert diastereomers. We can easily convert optically inactive Meso compound into optically active molecule. For example, when you consider the brucine, quinine, morphine, the resolution of DL form of the bases is carried out with the aid of the optically active acids like camphor B, sulfuric acid, malic acid, etc. ಆಸಿಡ್ ಅದು ತಗೊಂಡು ನಾನು ಅದನ್ನು ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಲ್ಯಾಕ್ಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ ಅಥವಾ ಟಾಟಾರಿಕ್ ಆ್ಯಸಿಡ್ ತೊಗೋಬೋದು. DL ಫಾರ್ಮ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಜೊತೆಗೆ ಏನು ಮಾಡ್ತಾ ಇದ್ದೀನಿ, ಆಪ್ಟಿಕಲಿ ಆ್ಯಕ್ಟಿವ್ ಮೈನಸ್ ಬ್ರೂಸೈನ್ನ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಏನು, ನಂತರ ಮಿಕ್ಸ್ಚರ್ ಇದೆ, ಅದನ್ನೊಂದು ಕಂಟೈನರ್ಲಿದೆ, ಅದಕ್ಕೆ ಏನು ಮಾಡ್ತೀನಿ ನಾನು, ಮೈನಸ್ ಬ್ರೂಸೈನ್ನ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. ಶೇಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು DL ಫಾರ್ಮ್ ಏನಿದೆಯಲ್ಲ, ಡಿ ಅಂತಂದರೆ ಪ್ಲಸ್ ಫಾರ್ಮು, ಎಲ್ ಅಂದರೆ ಮೈನಸ್ ಫಾರ್ಮು, ಆ ಎರಡೂ ಫಾರ್ಮು ಏನು ಮಾಡುತ್ತೆ, ಮೈನಸ್ ಬ್ರೂಸೈನ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಇಂಟ್ರ್ಯಾಕ್ಟ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಮಿಕ್ಸ್ಚರ್ ಆಫ್ ಮೈನಸ್ ಬ್ರೂಸೈನ್ ಪ್ಲಸ್ ಲ್ಯಾಕ್ಟೇಟ್, ಮೈನಸ್ ಬ್ರೂಸೈನ್ ಮೈನಸ್ ಲ್ಯಾಕ್ಟೇಟ್ ಆಗಿರುತ್ತೆ. ಅದನ್ನು ನಾನು ಏನು ಮಾಡಬೇಕಾಗತ್ತೆ ಅಂದರೆ ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್. ಇದು ಏನಾಯಿತು ನಿನಗೆ, ಇದು ನನಗೆ ಡಯಾಸ್ಟೀರಿಯೋಮರ್ಸ್ ಆಗಿದೆ. ಇದಕ್ಕೆ ಏನು ಮಾಡ್ತೀನಿ ನಾನು, ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ, ಎರಡು ಒಂದೇ ಕಂಟೈನರಲ್ಲಿದೆ. ಅದನ್ನು ನಾನು ಮಾಡಬೇಕು, ಸಪ್ರೇಟ್ ಮಾಡಬೇಕು. ಹೇಗೆ ಸಪ್ರೇಟ್ ಮಾಡ್ತೀನಿ, ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್ ಮಾಡ್ತೀನಿ. ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್ ಅಂದ್ರೇನು, ಕ್ರಿಸ್ಟಲೈಸೇಷನ್ ಅಂದ್ರೇನು, ಐ ಆಮ್ ಗೋಯಿಂಗ್ ಟು ಕೂಲ್ ಡೌನ್ ದಿ ರಿಯಾಕ್ಷನ್. ಲಿಕ್ವಿಡ್ ಇರೋದು ಏನಾಗಬೇಕು, ಸಾಲಿಡ್ ಆಗಿ ಕನ್ವರ್ಟ್ ಆಗಬೇಕು. ಅದಕ್ಕೆ ನಾವೇನಂತ ಕರಿಸ್ತೀವಿ, ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲೇನಾಗುತ್ತೆ ಅಂದರೆ ಮೈನಸ್ ಬ್ರೂಸೈನ್ ಪ್ಲಸ್ ಲ್ಯಾಕ್ಟೇಟ್ ಇರ್ಬೋದು, ಅಥವಾ ಮೈನಸ್ ಬ್ರೂಸೈನ್ ಮೈನಸ್ ಲ್ಯಾಕ್ಟೇಟ್ ಇರ್ಬೋದು. ಅವು ಏನಾಗುತ್ತೆ ಅಂತಂದರೆ ಡಿಫ್ರೆಂಟ್ ಟೆಂಪರೇಚರಲ್ಲಿ ಕ್ರಿಸ್ಟಲೈಸೇಷನ್ ಆಗುತ್ತೆ. ಹಂಗಾಗಿ ಇದನ್ನು ನಾನು ಏನಂತ ಕರಿತೀನಿ, ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಏನಾಗ್ತಾ ಇದೆ, ಆ್ಯಸಿಡ್ ಜೊತೆಗೆ ಬ್ರೂಸೈನು ಬೇಸ್ ಇದೆ, ಆ್ಯಸಿಡ್ ಜೊತೆಗೆ ಬೇಸು ರಿಯಾಕ್ಟ್ ಮಾಡಿದಾಗ ನಿಮಗೆ ಸಾಲ್ಟ್ ಆಗ್ತಾ ಇದೆ. ಆ ಸಾಲ್ಟ್ ಯಾವುದು ಅಂದರೆ ಲ್ಯಾಕ್ಟೇಟ್ ಆಗ್ತಾ ಇದೆ. ಸೊ ನಾನು ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್ ಮಾಡಿದಾಗ ಎರಡು ಬರುತ್ತೆ ನನಗೆ, ಒಂದು ಮೈನಸ್ ಬ್ರೂಸೈನ್ ಪ್ಲಸ್ ಲ್ಯಾಕ್ಟೇಟು,
ಮೈನಸ್ ಬ್ರೂಸೈನು ಮೈನಸ್ ಲ್ಯಾಕ್ಟೇಟ್ ಎರಡು ಬೇರೆ ಬೇರೆ ಟೆಂಪ್ರೇಚರಲ್ಲಿ ಕೂಲ್ ಆಗುತ್ತೆ. ದೇರ್ ಬೈ ಫಸ್ಟ್ ಯಾವುದು ಸಾಲಿಡ್ ಆಗುತ್ತಲ್ಲ ಆಗಿದ ತಕ್ಷಣ ನಾನು ಏನು ಮಾಡ್ತೀನಿ, ಡಿಕ್ಯಾನ್ ಮಾಡ್ಕೊಳ್ತೀನಿ, ಬಂದಿರೋ ಸೊಲ್ಯೂಷನ್ನ ಮತ್ತೆ ಕೂಲ್ ಮಾಡ್ತೀನಿ, ಅವಾಗ ನನಗೆ ಇನ್ನೊಂದು ಫ್ರ್ಯಾಕ್ಷನ್ ಬರುತ್ತೆ. ಆ ರೀತಿಯಾಗಿ ನನಗೆ ಎರಡು ಬೇರೆ ಬೇರೆ ಬರುತ್ತೆ. ಅದಕ್ಕೆ HCl ಹಾಕಿ ನಾನೇನು ಮಾಡ್ತೀನಿ, ಅಗೇನ್ ಐ ಆಮ್ ಗೋಯಿಂಗ್ ಟು ರೀಗೈನ್ ಮೈ optically active isomer. Both the forms I am going to get 100% yield ಬರುತ್ತೆ. Therefore this is the best method of doing the separation of the meso compound into a optically active isomer. ಸೊ ನೀವು ಇದನ್ನು ಫುಲ್ಲು ಬರಿಬೇಕಾಗತ್ತೆ, ಎಕ್ಸಾಂಪಲ್ ಬರಿಬೇಕಾಗತ್ತೆ, ಮೆಥಡ್ನ ಬರಿಬೇಕಾಗತ್ತೆ. ಅವಾಗಷ್ಟೇ ಅವರು 4 ಕೊಡ್ತಾರೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅಗೇನ್ 4 ಮಾರ್ಕ್ ಕ್ವಶನ್ ಬಂದರೆ ಡಿಸ್ಕಸ್ ಎ ಫೆನಾಮಿನನ್ ಆಫ್ ರೆಸ್ಮೈಸೇಷನ್ ಅಂತ ಹೇಳ್ತಾರೆ. ಸೊ 2 ಪದ ನೀವು ನೆನ್ಪಿಟ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ರಿಸೊಲ್ಯೂಷನ್ ಅಂತಂದ್ರೇನು, ಮಿಕ್ಸ್ಚರ್ ಆಗಿರೋದನ್ನು ಸಪ್ರೇಟ್ ಮಾಡ್ತೀವಲ್ಲ, ದೇರ್ ವಾಸ್ ಎ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಾ ಇದ್ವಿ, ಅದಕ್ಕೆ ನಾವೇನಂತ ಕರಿತೀವಿ, ರೆಸೊಲ್ಯೂಷನ್. ಇಟ್ಸ್ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಎ ಮಿಕ್ಸ್ಚರ್ ವಿಚ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್, ಅದನ್ನು ನಾನು ಆಪ್ಟಿಕಲಿ ಆಕ್ಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಏನಂತ ಕರಿತೀನಿ, ನಾನು ರೆಸೊಲ್ಯೂಷನ್ ಅಂತ ಕರಿತೀನಿ. ಆದರೆ ಅದಕ್ಕೆ ರಿವರ್ಸ್ ಪ್ರೋಸೆಸ್ ಏನಿದೆಯಲ್ಲ ಅದಕ್ಕೆ ನಾವು ರೆಸಮೈಸೇಷನ್ ಅಂತ ಹೇಳ್ತೀವಿ. ಅಂದ್ರೇನು, ಆಪ್ಟಿಕಲಿ ಆಕ್ಟಿವ್ ಇರೋದನ್ನ ಆಪ್ಟಿಕಲಿ ಇನ್ಆಕ್ಟಿವ್ ಫಾರ್ಮ್ ಕನ್ವರ್ಟ್ ಮಾಡ್ತೀವಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ರೆಸಮೈಸೇಷನ್ ಅಂತ ಹೇಳ್ತೀವಿ. ರೆಸಮೈಸೇಷನ್ ಏನಕ್ಕೆ ಆಗ್ಬೋದು ಅಂದರೆ ಬೈ ದಿ ಆ್ಯಕ್ಷನ್ ಆಫ್ ಹೀಟ್ ಆಗ್ಬೋದು, ಬೈ ದಿ ಆ್ಯಕ್ಷನ್ ಆಫ್ ಕೆಮಿಕಲ್ ರಿಯೇಜೆಂಟ್ ಆಗ್ಬೋದು, ಇಲ್ಲ ಅಂದರೆ ಆಟೋ ರೆಸಮೈಸೇಷನ್ ಆಗ್ಬೋದು. ಆಪ್ಟಿಕಲಿ ಆಕ್ಟಿವ್ enantiomers changes into racemic mixture by the action of heat. When a D-tartaric acid is strongly heated with water, it gets converted into a mixture of tartaric acid. Action of chemical reagent, ನೀವು NaOH ಹಾಕಿದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಏನಾಗುತ್ತೆ ಅಂತಂದರೆ DL ಸಪ್ರೇಟ್ ಆಗಿದ್ದು ರೆಸ್ಮಿಕ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಕೆಲವೊಂದು ಸಲ ಆಟೋ ರೆಸ್ಮೈಸೇಷನ್ ಆಗುತ್ತೆ. ವೆನ್ ಯು ಕೀಪ್ ಇಟ್ ಫಾರ್ ಎ ಲಾಂಗರ್ ಟೈಮ್ ಅಟ್ ರೂಮ್ ಟೆಂಪರೇಚರ್ ಆಲ್ಸೋ ದೇ ದೆಮ್ಸೆಲ್ಫ್ ಗೆಟ್ ಕನ್ವರ್ಟೆಡ್. ಸೊ ಅದಕ್ಕೆ ಏನಾಗುತ್ತೆ, ದೇ ಅಂಡರ್ಗೋ ಸಮ್ ಸಾರ್ಟ್ ಆಫ್ ಕೆಮಿಕಲ್ ರಿಫಾರ್ಮೇಷನ್ ಆಗುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಟೋ ರೆಸಮೈಸೇಷನ್ ಅಂತ ಕರಿತೀವಿ. ಸೊ ಇದೆಲ್ಲ ಕಾರಣಕ್ಕೂ ನಿಮ್ಗೆ ಏನಾಗುತ್ತೆ, ಆಪ್ಟಿಕಲಿ ಆಕ್ಟಿವ್ ಐಸೋಮರು ಆಪ್ಟಿಕಲಿ ಇನ್ಆಕ್ಟಿವ್ ಐಸೋಮರ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನೀವು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್, ರೆಸಮೈಸೇಷನ್ ಅಂದರೆ ಏನು ಹೇಳಿದ್ರೆ 1 ಮಾರ್ಕು, ಆ್ಯಕ್ಷನ್ ಆಫ್ ಹೀಟ್ ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕು, ಆ್ಯಕ್ಷನ್ ಆಫ್ ಕೆಮಿಕಲ್ ರಿಯೇಜೆಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕು, ಆಟೋ ರೆಸಮೈಸೇಷನ್ ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕು. ನೀವು ಅರ್ಧಂಬರ್ಧ ಆನ್ಸರ್ ಮಾಡಿದ್ರೆ ಫುಲ್ ಮಾರ್ಕ್ಸ್ನ ಕೊಡೋದಿಲ್ಲ. ಇದಾದಮೇಲೆ ಏನು ಹೇಳ್ತೀವಿ ಅಂತಂದರೆ ರೆಸೊಲ್ಯೂಷನ್, ಅದಾದಮೇಲೆ ನಿಮಗೆ ಇದನ್ನು R&S ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ರೈಟ್, R&S ಕಾನ್ಫಿಗರೇಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಇದು ಗ್ಲಿಸರಾಲ್ಡಿಯೇಟ್ ಬರೆಯೋಕ್ಕೆ ಬರಬೇಕು, ಲ್ಯಾಕ್ಟಿಕ್ ಆ್ಯಸಿಡ್ ಬರೆಯೋಕ್ಕೆ ಬರಬೇಕು, 2,3 ಡೈಕ್ಲೋರೋಬ್ಯೂಟೇನು, ಆಮೇಲೆ ಟಾಟಾರಿಕ್ ಆ್ಯಸಿಡ್, ಈ 4 ಮಾಲಿಕ್ಯೂಲ್ಗೂ ನಿಮಗೆ R&S ಕಾನ್ಫಿಗರೇಷನ್ ಬರೆಯೋದಕ್ಕೆ ಬರಬೇಕು. ಸೊ ನೀವು ಯಾವಾಗೂ ಬರಿಬೇಕಾದ್ರೆ R&S ಕಾನ್ಫಿಗರೇಷನ್ ಬರಿಬೇಕಾದ್ರೆ ನೀವು 2 ಕಾನ್ಸೆಪ್ಟನ್ನ ಮನಸ್ಸಲ್ಲಿ ಇಟ್ಕೋಬೇಕು. ವರ್ಟಿಕಲಿ ಡೌನು, ಇಲ್ಲಿ ಹೈಡ್ರೋಜನ್ ಪೊಸಿಷನ್ ಬರೆದಿದ್ದೀನಲ್ಲ, ಅಲ್ಲಿ ಯಾವಾಗೂ ದ ಗ್ರೂಪ್ ಆಲ್ ದಿ 4 ಗ್ರೂಪ್ಸ್ ವಿಚ್ ಆರ್ ಅರೌಂಡ್ ದಿ ಕೈರಲ್ ಕಾರ್ಬನ್ಗೆ ನಾನು 1, 2, 3, 4 ಅಂತ ನಂಬರ್ ಕೊಡಬೇಕು. ಬೇಸ್ಡ್ ಆನ್ ದೇರ್ ಪ್ರಿಯಾರಿಟಿ ಆರ್ಡರ್, ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಹ್ಯಾವ್ ಟು ಅಸೈನ್ ದಿ ನಂಬರ್ 1, 2, 3 ಅಂತ ಹೇಳಬೇಕು. ಹೈಯರ್ ದಿ ಅಟಾಮಿಕ್ ನಂಬರ್, ಹೈಯರ್ ದಿ ಪ್ರಿಫರೆನ್ಷಿಯಲ್ ಆರ್ಡರ್, ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. 4th ಒನ್ ಯಾವಾಗೂ ಅವೇ ಫ್ರಮ್ ದಿ ಅಬ್ಸರ್ವರ್, ವರ್ಟಿಕಲಿ ಡೌನ್ ಇದೆ ಅಂತ ನೀವೇನು ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು. ಆ ರೀತಿಯಾಗಿ ಸ್ಟ್ರಕ್ಚರ್ನ ಬರೀಬೇಕು. ಮಿಕ್ಕಿದ 3ಕ್ಕೆ ಯು ಆರ್ ಗೋಯಿಂಗ್ ಟು ಅಸೈನ್ ದಿ ನಂಬರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಪಾತ್ ಇನ್ ವಿಚ್ ದ ನಂಬರ್ಸ್ ಆರ್ ಮೂವಿಂಗ್. ಈಗ OH ಗ್ರೂಪಲ್ಲಿ O ಫಸ್ಟ್ ಆಗುತ್ತೆ ಕಂಪೇರ್ ಟು, ಈಗ ಕಾರ್ಬನ್ 2 ಗ್ರೂಪ್ ಇದೆ. ಮೊದಲನೇದು OH ಗ್ರೂಪಲ್ಲಿ O ಇಂದ ಸ್ಟಾರ್ಟ್ ಆಗ್ತಾ ಇದೆ, COOH ಗ್ರೂಪಲ್ಲಿ C ಇಂದ ಸ್ಟಾರ್ಟ್ ಆಗ್ತಾ ಇದೆ, CH3 ಗ್ರೂಪಿಂದ C ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಕಾರ್ಬನ್ ಮತ್ತು ಆಕ್ಸಿಜನ್ಗೆ ಕಂಪೇರ್ ಮಾಡಿಕೊಂಡ್ರೆ ಆಕ್ಸಿಜನ್ದು ಅಟಾಮಿಕ್ ನಂಬರ್ ಜಾಸ್ತಿ ಇದೆ, ಹಾಗಾಗಿ ಇಟ್ ಗೋಯಿಂಗ್ ಟು ಟೇಕ್ ದಿ ಫಸ್ಟ್ ಆರ್ಡರ್. ನೆಕ್ಸ್ಟ್ ನಾನು ಏನು ಮಾಡಬೇಕಾಗುತ್ತೆ, COOH CH3 ಕನ್ಸಿಡರ್ ಮಾಡ್ಕೋಬೇಕು. COOH ಅಲ್ಲಿ ಏನಾಗುತ್ತೆ, ಕಾರ್ಬನ್ ಸೇಮ್ ಇದ್ದಾಗ 2ನೇ ಆಟಮ್ನ ಕನ್ಸಿಡರ್ ಮಾಡ್ಕೋಬೇಕು. 2ನೇ ಆಟಮು COOH ಅಲ್ಲಿ ಆಕ್ಸಿಜನ್ ಇದೆ, CH3ನಲ್ಲಿ ಹೈಡ್ರೋಜನ್ ಇದೆ. ಸೊ ಕಾರ್ಬನ್ಗೆ ಮತ್ತು ಆಕ್ಸಿಜನ್ಗೆ ಮತ್ತು ಹೈಡ್ರೋಜನ್ಗೆ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಅಟಾಮಿಕ್ ನಂಬರ್ ಜಾಸ್ತಿ ಇದೆ, ಹಾಗಾಗಿ COOH ಗ್ರೂಪು 2nd ಪ್ರಿಯಾರಿಟಿ ಆರ್ಡರ್ ತೊಗೊಳುತ್ತೆ, CH3 3rd ಪ್ರಿಯಾರಿಟಿ ಆರ್ಡರ್ ತೊಗೊಳುತ್ತೆ. ಸೊ ನೀವು ಅದನ್ನು ಕನ್ಸಿಡರ್ ಮಾಡಿದ್ರೆ OH ಇಂದ ನಿಮಗೆ ಹೇಗೆ ಕನ್ಸಿಡರ್ ಆಗುತ್ತೆ, 1, 2, 3 ನೀವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಅದೇನಾದರೂ ಕ್ಲಾಕ್ ವೈಸ್ ಇದ್ದರೆ R ಅಂತ ಕರಿತೀವಿ, ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ S ಅಂತ ಕರಿತೀವಿ. ಫಸ್ಟ್ ನೀವೇನು ಮಾಡಬೇಕು, ಒಂದ್ರದ್ದು ಸ್ಟ್ರಕ್ಚರ್ನ ಬರೀಬೇಕು, ಅದರದ್ದು ಎಕ್ಸಾಕ್ಟ್ಲಿ ಮಿರರ್ ಇಮೇಜ್ನ ಬರೆದ್ರೆ ಆವಾಗ ಇನ್ನೊಂದು ಕಾನ್ಫಿಗರೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನಿಮಗೆ 4ರದ್ದು ಬರಬೇಕು, ಲ್ಯಾಕ್ಟಿಕ್ ಆ್ಯಸಿಡ್, ಗ್ಲಿಸರಾಲ್ಡಿಹೈಡ್,
ದ 2,3-ಡೈಕ್ಲೋರೋಬ್ಯೂಟೇನ್, ಟಾಟಾರಿಕ್ ಆ್ಯಸಿಡ್. ಈ 4 ಮಾಲಿಕ್ಯೂಲ್ಗೂ ನಿಮ್ಗೆ R&S ಕಾನ್ಫಿಗರೇಷನ್ ಬರೆಯೋಕ್ಕೆ ಬರಬೇಕು. ನೀವು ಇಷ್ಟು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಕಂಪ್ಲೀಟ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಏನಿದೆ, ಜಮೆಟ್ರಿಕಲ್ ಐಸೋಮರ್ಸ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆಪ್ಟಿಕಲ್ ಐಸೋಮರ್ಸ್ದು ವಿಡಿಯೋ ಮಾಡಿದ್ದೀನಿ, ಇಷ್ಟೆರಡೂ ಓದ್ಕೊಂಡ್ರೆ 100% ನಿಮಗೆ 23 ಮಾರ್ಕ್ಸು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಅಂದರೆ ಬಿಫೋರ್ ಯು ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಆರ್ ಬಿಫೋರ್ ಯು ಟೇಕಿಂಗ್ ಅಪ್ ಯುವರ್ ಎಕ್ಸಾಮಿನೇಷನ್ ನೀವು ಸ್ಮಾರ್ಟಾಗಿ ನೀವು ಆನ್ಸರ್ ಮಾಡ್ತೀನಿ ಅಂದರೆ 23 ಮಾರ್ಕ್ ನನಗೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಯು ಕ್ಯಾನ್ ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್. ಸೊ ಸ್ಮಾರ್ಟಾಗಿ ಓದಬೇಕಾಗತ್ತೆ. ಏನು ಓದಬೇಕು, ಯಾಕೆ ಓದಬೇಕು, ಹೇಗೆ ಓದಬೇಕು, ಯಾವ ಕ್ವಶನ್ ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ನೀವು ಮೆಂಟಲಿ ಬಿಫೋರ್ ಯು ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಹಾಲ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ಔಟ್ ಆಫ್ ಔಟ್ ತೆಗೋಕ್ಕೆ ಚಾನ್ಸಸ್ ಇದೆ. ಈ 2 ವೀಡಿಯೋಸ್ನ ನೀವು ಇರುವಂಥ ಕ್ವಶನ್ಸ್ನ ಕಂಪ್ಲೀಟ್ಲಿ ನಿಯರ್ಲಿ ನಿಮಗೊಂದು 25 ಕ್ವಶನ್ ಆಗ್ಬೋದು, ಅದನ್ನು ಓದಿದ್ರೆ 23 ಮಾರ್ಕ್ಸ್ ನಿಮಗೆ 100% ಬಂದೇ ಬರುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.